ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಶ್ರೀನಿವಾಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಹೊನ್ನಾವರ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಹೊನ್ನಾವರ ಮಂತ್ರಾಲಯ ಕ್ಷೇತ್ರ ಹೊನಗನಟ್ಟಿಗೆ ಹೋಗ್ತಾ ಇದ್ದೀವಿ. ಅದು ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿದೆ, ಹೇಗಿದೆ, ಪೂರ್ತಿ ಮಾಹಿತಿ, ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ಹೊನ್ನಾವ ಮಂತ್ರಾಲಯಕ್ಕೆ ಹೋಗೋಣ. ಮನೇಲಿ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಮನೇಲಿ ಗುರು ರಾಯರ ಪೂಜೆ ಮಾಡಿ ಮನೇಲಿರೋ ಎಲ್ರೂ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮಠಕ್ಕೆ. ನೀವು ಬನ್ನಿ ಸ್ನೇಹಿತರೆ, ಹೋಗೋಣ. ಫ್ರೆಂಡ್ಸ್, ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಬೆಂಗಳೂರಿನ ಮಾಗಡಿ ರಸ್ತೆಯ ತಾವರೆಕೆರೆ ಬಳಿಯ ಹೊನ್ನಗನಹಟ್ಟಿಯಲ್ಲಿರೋ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯದ ಮಂದಿರಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಭಕ್ತರು ತಮ್ಮ ಸಂಕಷ್ಟಗಳನ್ನು ನೀಗಿಸಲು ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಗೆ ವಿಶೇಷ ಪೂಜೆ ಹಾಗೂ ಕಾಯಿ ಕಟ್ಟೋ ಸೇವನೆ ಮಾಡಿಸ್ತಾರೆ. ಇವತ್ತು ನಾವು ಹೊನ್ನವ ಮಂತ್ರಾಲಯಕ್ಕೆ ನಮ್ಮ ಬ್ರದರ್ದೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಆ್ಯಕ್ಚುಲಿ ಬಸ್ಸಸ್ ಕೂಡ ಅವೈಲಬಲ್ ಇದೆ. ಮೆಜೆಸ್ಟಿಕ್ಕಿಂದ ಆಗಿರ್ಬೋದು, ವಿಜಯನಗರದಿಂದ ಆಗಿರಬಹುದು, ಬಸ್ಸಸ್ ಸಹ ಅವೈಲಬಲ್ ಇದೆ. 242, 245, 240 ಈ ರೀತಿ ಮೆಜೆಸ್ಟಿಕ್ನಿಂದ ತುಂಬಾನೇ ಬಸ್ಸಸ್ ಅವೈಲಬಲ್ ಇದೆ. ತಾವರೆಕೆರೆ ಹೋಗುತ್ತಲ್ವಾ, ಆ ಬಸ್ನ ಹತ್ಕೊಂಡು ಬಂದರೆ ಆರಾಮಾಗಿ ಹೊನಗನಟ್ಟಿಯಲ್ಲಿ ಇಳಿದು ಅಲ್ಲಿಂದ ಆ್ಯಕ್ಚುಲಿ ತುಂಬ ಆಟೋಸ್ ಇದೆ. ಸ್ವಲ್ಪ ಒಳಗಡೆ ಇದೆ ಈ ಹೊನ್ನಗನಟ್ಟಿ ಹೊನ್ನವ ಮಂತ್ರಾಲಯ, ಸ್ವಲ್ಪ 1 ಕಿಲೋಮೀಟರಿನ ಒಳಗಡೆ ಇದೆ. ಆಟೋಸ್ ಅಂತೂ ತುಂಬಾ ಅವೈಲಬಲ್ ಇದೆ ಹೊನಗನಟ್ಟಿಯಿಂದ. ಫ್ರೆಂಡ್ಸ್, ಈಗ ನಾವು ಬಂದ್ವಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ 7 ಕಿಲೋಮೀಟರ್ಸ್ ಇದೆ ಇಲ್ಲಿಗೆ. ಇಲ್ಲಿ ಬಂದಿದ್ದೀವಿ, ನೀವು ನೋಡ್ತಾ ಇರಬಹುದು. ಇದೇ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ. ಇಲ್ಲಿ ಆ್ಯಕ್ಚುಲಿ ಆಟೋನ ಪಾರ್ಕ್ ಮಾಡ್ತಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಆಟೋ ಆಗಿರಬಹುದು, ಕಾರ್, ನಮ್ಮ ಓನ್ ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ ಪಾರ್ಕಿಂಗ್ ಇದೆ. ಹಾಗೆ ತುಂಬಾನೇ ಜಾಗನೂ ಇದೆ ಸುತ್ತಮುತ್ತ. ಪ್ರತಿ ಗುರುವಾರ ನಾವು ರಾಯರ ಮಠಕ್ಕೆ ಹೋಗ್ತೀವಿ. ನಮ್ಮ ಮನೇಲಿ ಎಲ್ರೂ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀವಿ. ಗುರುವಾರ ಹಾಗೂ ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಇಲ್ಲಿ ರಾಯರ ಮಠದಲ್ಲಿ, ತುಂಬಾನೇ ರಶ್ ಇರುತ್ತೆ. ಇವತ್ತಂತೂ ಇನ್ನೂ ಹೆಚ್ಚಿಗೆ ರಶ್ ಇತ್ತು. ನಾನು ನನ್ನ ಮಗ ರಾಯರ ಮಠಕ್ಕೆ ಕರ್ಕೊಂಡು ಬಂದಿದ್ದೀನಿ. ಗುರು ರಾಯರನ್ನ ದರ್ಶನ ಮಾಡಿಸಿ ಹಾಗೆ ರಾಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಯವರು. ರಾಯರ ಮಹಿಮೆ ಅಪಾರ, ರಾಯರ ಪವಾಡಗಳಿಗೆ ಕೊನೆಯೇ ಇಲ್ಲ. ಸ್ನೇಹಿತರೆ, ಈಗ ನಾನು ಹೊನ್ನವ ಮಂತ್ರಾಲಯದ ಒಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ರಶ್ ಇದೆ. ಇಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ನೋಡಬಹುದು, ಹಾಗೆ ಪಂಚಮುಖಿ ಆಂಜನೇಯ ನೋಡಬಹುದು. ನಂತರ ಲಕ್ಷ್ಮೀ ನರಸಿಂಹಸ್ವಾಮಿಯವರ ವಿಗ್ರಹನೂ ಸಹ ಇಲ್ಲಿದೆ. ನಾವು ಇಲ್ಲಿ ಪ್ರತಿ ಗುರುವಾರ ಅಥವಾ ಭಾನುವಾರ ಬರ್ತಾ ಇರ್ತೀವಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಅಂದರೆ, ಇಲ್ಲಿ ಕಾಯಿನ ಕಟ್ತಾರೆ. ಕಾಯಿನ ಸಂಕಲ್ಪ ಮಾಡಿ ನಮ್ಮ ಸಮಸ್ಯೆನ ಇಲ್ಲಿರುವಂತಹ ಜ್ಯೋತಿಷಿಗಳ ಬಳಿ ಹೇಳಿದಾಗ ಎಷ್ಟು ವಾರ ಕಟ್ಟಬೇಕು, ಯಾವ ರೀತಿ ಪೂಜಾ ವಿಧಾನನ ಅನುಸರಿಸಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಆರತಿನೂ ಸಹ ಬರೋವಂತಹ ಭಕ್ತರೆಲ್ಲ ಮಾಡ್ತೀವಿ. ತುಪ್ಪದ ಬತ್ತಿಯಿಂದ ಆರತಿನ ಮಾಡ್ತೀವಿ. ಇಲ್ಲಿ 5 ಬತ್ತಿ, 9 ಬತ್ತಿ, 21 ಬತ್ತಿ, 101 ಬತ್ತಿ ಈ ರೀತಿ ಬತ್ತಿಗಳನ್ನ ತಗೊಂಡು ಕೌಂಟರ್ನಲ್ಲಿ ದೇವರಿಗೆ ಆರತಿನ ಮಾಡಿ, ಆರತಿ ಮಾಡಾದ ನಂತರ ಅಲ್ಲಿ ಹೋಮಕುಂಡ ಇದೆಯಲ್ವ, ಆ ಹೋಮಕುಂಡದಲ್ಲಿ ಹಾಕಿಬಿಡಬೇಕು. ಬಹಳಷ್ಟು ಜನ 5 ವಾರ, 21 ವಾರ, 9 ವಾರ ಈ ರೀತಿ ಸೇವೆಗಳನ್ನ ಸಲ್ಲಿಸ್ತಾರೆ, ಆರತಿನ ಮಾಡ್ತಾರೆ, ಹಾಗೆ ಕಾಯಿನ ಕಟ್ತಾರೆ ಇಲ್ಲಿ. ಈಗ ನೀವು ನೋಡ್ತಾ ಇರೋಂತಹ ದೃಶ್ಯ ಶ್ರೀ ರಾಯರಿಗೆ ಮಹಾಮಂಗಳಾರತಿನ ಮಾಡ್ತಾ ಇದ್ದಾರೆ. ಈ ರಾಯರ ಮಠದಲ್ಲಿ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ, ರಾಘವೇಂದ್ರ ಸ್ವಾಮಿಯವರ ಬೃಂದಾವನನು ಸಹ ಈ ಹೊನ್ನವ ಮಂತ್ರಾಲಯದಲ್ಲಿ ಇದೆ. ಸಾವಿರಾರು ಜನದ ನಂಬಿಕೆ ಇದೆ, ನಾವು ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಆ ವ್ರತದ ವಿಧಿ ವಿಧಾನನ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋದಾಗ ನಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸಾವಿರಾರು ಜನ ಬಂದು ಇಲ್ಲಿ ಕಾಯಿ ಕಟ್ಟಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರು ಇಲ್ಲಿನ ಆಚಾರ್ಯರಾದಂತಹ ಶ್ರೀ ನರಸಿಂಹ ಜೋಶಿಯವರ ಕನಸಿನಲ್ಲಿ ಬಂದು ಈ ಒಂದು ಸ್ಥಳದಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ಹಾಗೂ ಹೊನ್ನವ ಮಂತ್ರಾಲಯ ಅಂತ ಹೆಸರಿಡಿ ಅಂತ ಹೇಳಿ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಶಿಲೆಯನ್ನು ಇಲ್ಲಿ ನೆಲೆಸಬೇಕು ಅಂತ ಕನಸಿನಲ್ಲಿ ಬಂದು ಹೇಳ್ತಾರೆ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಯವರು.
ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದರೆ ಇಷ್ಟು ವಾರಗಳ ಕಾಲ 5 ವಾರ ಆಗಿರ್ಬೋದು, 9 ವಾರ ಆಗಿರ್ಬೋದು, ಇಷ್ಟು ವಾರಗಳ ಕಾಲ ತುಪ್ಪದ ಬತ್ತಿ ಸೇವೆಯನ್ನು ಮಾಡ್ತೀವಿ ಅಂತ ಹರಸ್ಕೊಂಡ್ರೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಸಾವಿರಾರು ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ತುಪ್ಪದ ಬತ್ತಿ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಹೊನ್ನವ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮತ್ತು ಆಶೀರ್ವಾದನ ಪಡ್ಕೊಂಡು ಈಗ ನಾವು ನಮ್ಮಮ್ಮ ಅವರ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಮ್ಮಿ ಸೈಟ್‌ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ 1 ವರ್ಷದ ಹಿಂದೆನೇ ಭೂಮಿ ಪೂಜೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಮಾಡಿ ಒಂದು ರೂಮ್‌ನ ಹಾಕ್ಸಿದ್ರು. ಈಗ ಮತ್ತೆ ಅಲ್ಲಿ ಒಂದು ಮನೇನ ಕಟ್ಟೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಮೊದಲೇ ನಾವು ದಿಂಡುಗಲ್ಲು ಅಂತ ಏನು ಹೇಳ್ತೀವಿ ಮತ್ತು ಸಿಮೆಂಟ್ ಕಲ್ಲು ಇದನ್ನೆಲ್ಲ ತಂದು ಹಾಕಿಸ್ಬಿಟ್ಟಿದ್ವಿ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಿದ್ವಿ. ಸೈಟ್‌ನೆಲ್ಲ ಕ್ಲೀನ್ ಮಾಡಿಸಿ ನಂತರ ಅಕ್ಷಯ ತೃತೀಯ ದಿವಸ ಮತ್ತೊಂದು ಸಲ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಕೆಲಸನ. ಏನು ಪಾಯ ಪೂಜೆ ಇದೆ ಅದನ್ನು ಮಾಡಿ ಮನೆ ಕಟ್ಟೋವಂಥ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾವು ಸೈಟ್‌ನ ಕ್ಲೀನ್ ಮಾಡಿಸ್ತಿದ್ದೀವಿ. ಅಂದರೆ ನಮ್ಮಮ್ಮ ಅವರು ಇವತ್ತು ಸೈಟ್‌ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನನ್ನ ಮುಂದಿನ ವೀಡಿಯೋಗಳಲ್ಲಿ, ಮುಂದಿನ ವ್ಲಾಗ್‌ಗಳಲ್ಲಿ ನಾನು ಯಾವ ರೀತಿ ನಾವು ಮನೆ ಕಟ್ಟಿಸ್ತೀವಿ, ಕಲ್ಲಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಚಪ್ಪಡಿ ಕಲ್ಲಾಗಿರಬಹುದು, ಎಷ್ಟು ಖರ್ಚಾಗತ್ತೆ, ಎಷ್ಟು ಬಜೆಟಲ್ಲಿ ಕಟ್ಟಿಸ್ತಾ ಇದ್ದೀವಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಯಾರಾದರೂ ಮನೆ ಕಟ್ಟಿಸೋರಿದ್ದರೆ ಹೆಲ್ಪ್ ಆಗಲಿ ಅವ್ರಿಗೆ ಅಂತ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿ ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಅದನ್ನು ಬಿಡೋಣ ಅಂತಿದ್ದೀನಿ ಸ್ನೇಹಿತರೆ. ಹಾಗೆ ಸೈಟೆಲ್ಲ ಕ್ಲೀನ್ ಮಾಡಿಸಾದ ನಂತರ ಈವ್ನಿಂಗ್ ನಾವು ಮನೆಗೆ ಬಂದ್ವಿ. ಈವ್ನಿಂಗ್ ನಮ್ಮ ಮಮ್ಮಿ ಇಲ್ಲಿ ಕರ್ಬೂಜ ಹಣ್ಣು ಅಂತ ಏನು ಹೇಳ್ತೀವಿ ಅದರಿಂದ ಮಸ್ಕ್ ಮೆಲನ್ನಿಂದ ಜ್ಯೂಸ್‌ನ ಮಾಡ್ತಾ ಇದ್ದಾರೆ. ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೂಲಾಗಿರಲಿ, ಇವಾಗೆಲ್ಲ ಸಮ್ಮರ್ ಅಲ್ವಾ, ತುಂಬ ಹೊರಗಡೆ ಬಿಸಿಲಿದೆ, ಏನಾದರೂ ಕೂಲಾಗಿ ತಣ್ಣಗೆ ಕುಡಿಯೋಣ ಅನ್ನಿಸ್ತಾ ಇದೆ. ನಾವಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಸಿಪ್ಪೆನ ಬಿಟ್ಟು ಒಳಗಡೆ ಇರುವಂತಹ ಹಣ್ಣನ್ನೆಲ್ಲ ಕ್ಲೀನಾಗಿ ಸ್ಪೂನಿಂದ ತೆಕ್ಕೊತಾ ಇದ್ದೀವಿ. ಈ ಒಂದು ಮಸ್ಕ್ ಮೆಲನ್ ಏನಿದೆ, ಈ ಒಂದು ಮಸ್ಕ್ ಮೆಲನ್ನಿಂದ ನಾವು ಲಸ್ಸಿ ಮಾಡ್ಬೋದು, ಮತ್ತು ಮಿಲ್ಕ್ ಶೇಕ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಪಾನಕ ಮಾಡ್ಬೋದು. ಇವತ್ತು ನಾವು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಬ್ರದರ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದಷ್ಟು ಮಸ್ಕ್ ಮೆಲನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ ಹಾಲು, ಹಸಿ ಹಾಲು, ಇನ್ನೊಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊತಾ ಇದ್ದೀವಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಲಸ್ಸಿ ಟೈಪ್ ಬರಲಿ ಅಂತ ನಾವು ಹಾಲು ಮೊಸರೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಮ್ಮರಲ್ಲಿ ಕೂಲಾಗಿರಲಿ ಅಂತ ಡೈಲಿ ಒಂದೊಂದು ಥರ ಜ್ಯೂಸ್ ಆಗಿರ್ಬೋದು, ಮಿಲ್ಕ್ ಶೇಕ್ ಆಗಿರ್ಬೋದು ಮಾಡ್ಕೊತಾ ಇರ್ತೀವಿ. ಈಗ ಫ್ರೆಂಡ್ಸ್, ಕರ್ಬೂಜ ಹಣ್ಣು, ಹಾಲು, ಮೊಸರು, ಸಕ್ಕರೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿದೆ ಈ ಮೊಸರು, ಹಾಲು, ಇದ್ರ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿದೆ. ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಅಂತಾದರೂ ಅನ್ಬೋದು ಅಥವಾ ಲಸ್ಸಿ ಅಂತಾದರೂ ಅನ್ಬೋದು. ಇದು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬರೀ ನೀರು ಹಾಕ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಹಾಲು ಮೊಸರು ಎಲ್ಲ ಮಿಕ್ಸ್ ಮಾಡಿ ಕುಡಿದ್ರೆ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವ್ಲಾಗ್ನ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.